ಇನ್ನು ಮಹಾರಾಷ್ಟ್ರದ ನಾಸಿಕ್ ಪಾಲಿಕೆಯ ಚಿತ್ರಣ ಈಗ ಅಲ್ಲೂ ಕೂಡ ಬಿಜೆಪಿ ಲೀಡ್ ಅನ್ನ ಪಡ್ಕೊಂಡಿದೆ. ಒಟ್ಟು 123 ಸ್ಥಾನಗಳಲ್ಲಿ, ಅದರಲ್ಲಿ 8 ಕ್ಷೇತ್ರಗಳಲ್ಲಿ ಬಿಜೆಪಿ ಲೀಡ್, 5ರಲ್ಲಿ ಮುನ್ನಡೆ ಸಾಧಿಸಿರುವಂತಹ ಶಿವಸೇನೆಯ ಶಿಂದೆ ಬಣ. ಹಾಗೆ ಉದ್ಧವ್ ಠಾಕ್ರೆ ಬಣದ ಶಿವಸೇನೆ 3 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಸಾಧಿಸಿದೆ. ಯಾವುದೇ ಕ್ಷೇತ್ರದಲ್ಲೂ ಕೂಡ ಕಾಂಗ್ರೆಸ್ ಇನ್ನು ನಾಸಿಕ್ನಲ್ಲಿ ಮುನ್ನಡೆ ಸಾಧಿಸಿಲ್ಲ. ಮಹಾರಾಷ್ಟ್ರದ ನಾಸಿಕ್ ಪಾಲಿಕೆಯ ಚಿತ್ರಣ ಇದು. ಬಿಜೆಪಿಗೆ ಎಲ್ಲೂ ಕೂಡ ಮುನ್ನಡೆ, ಇನ್ನೂ ಕೂಡ ಅಲ್ಲಿ ನಂಬರ್ಗಳು ಈಗ ಸಿಗ್ತಾ ಇದೆ ನಮಗೆ, ಅಂದರೆ ಈಗ ಕೌಂಟಿಂಗ್ ಸ್ಟಾರ್ಟ್ ಆಗಿದೆ. 122 ಸ್ಥಾನಗಳ ಕೌಂಟಿಂಗ್ ಆರಂಭ ಆಗಿದೆ. ಅದರಲ್ಲಿ 8ರಲ್ಲಿ ಬಿಜೆಪಿ ಲೀಡನ್ನು ಪಡ್ಕೊಂಡಿದೆ, 5ರಲ್ಲಿ ಶಿವಸೇನೆಯ ಶಿಂದೆ ಬಣ ಅವರು ಲೀಡನ್ನು ಪಡ್ಕೊಂಡಿದ್ದಾರೆ. ಪುಣೆಯ ಪಾಲಿಕೆ ಎಲೆಕ್ಷನ್ ರಿಸಲ್ಟನ್ನು ನಮಗೆ ತೋರಿಸ್ತಾ ಇದ್ದೀವಿ. ಏನು ಪುಣೆ ಹೇಗೆ, ನಾಗ್ಪುರದಲ್ಲಿ ಹೇಗೆ, ನಾಸಿಕ್ನಲ್ಲಿ ಯಾವುದೇ ಕ್ಷೇತ್ರದಲ್ಲೂ ಕೂಡ ಕಾಂಗ್ರೆಸ್ ಈಗ ನಾಸಿಕ್ನಲ್ಲಿ ಮುನ್ನಡೆಯನ್ನು ಪಡ್ಕೊಂಡಿಲ್ಲ. ಬಿಜೆಪಿ ಈಗ ನಾಸಿಕ್ ಪಾಲಿಕೆಯಲ್ಲಿ ಮುನ್ನಡೆಯನ್ನು ಸಾಧಿಸ್ತಾ ಇದೆ. ಒಟ್ಟು 122 ಸ್ಥಾನಗಳ ಪೈಕಿ 8ರಲ್ಲಿ ಈಗ ಬಿಜೆಪಿ, 5ರಲ್ಲಿ ಏಕನಾಥ್ ಶಿಂದೆ ಬಣ. ಇನ್ನು ಕಾಂಗ್ರೆಸ್ ಇನ್ನು ಅಕೌಂಟ್ ಓಪನ್ ಮಾಡಬೇಕು, ಇನ್ನು ಕಾಂಗ್ರೆಸ್ ತನ್ನ ಖಾತೆಯನ್ನು ತೆರೆದಿಲ್ಲ. ಇದೀಗ ಬಿಜೆಪಿಯ ವಕ್ತಾರರಾದಂಥ ಮೋಹನ್ ವಿಶ್ವ ಅವರು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ. ಮೋಹನ್ ವಿಶ್ವ ಅವರೇ, ನಾವು ಗಮನಿಸ್ತಾ ಇದ್ದೀವಿ ಹೇಗೆ ಟ್ರೆಂಡ್ ಸಾಗ್ತಾ ಇದೆ ಅಂತ. ನಂಬರ್ ಈಗಿನ ಸದ್ಯದ ನಂಬರ್ ನೋಡಿದ್ರೆ ಹಿಂದೆ ಬಿಜೆಪಿ ಯಾವ ರೀತಿ ನಂಬರ್ನ ಗಳಿಸಿತ್ತು ಆ ನಂಬರ್ಗೆ ಈಗಾಗಲೇ ಬಂದಾಗಿದೆ. ಇನ್ನೂ ಕೂಡ ಮಿಡ್ವೇಗಿಂತ ಸ್ವಲ್ಪ ಮುಂದೆ ಹೋಗಿದ್ದೀವಿ ಅಂತ ಅನ್ಬೋದು. ಏನಂತೀರಾ? ಅಲ್ಲ, ಖಂಡಿತವಾಗ್ಲು. ಯಾಕಂದ್ರೆ ಮುಂಬೈ ಚುನಾವಣೆ ಅಂತ ಹೇಳಿದ್ರೆ, ಮುಂಬೈ ಅಂತ ಒಂದು ಪ್ರತಿಷ್ಠಿತ ನಗರ, ಕಮರ್ಷಿಯಲ್ ಕ್ಯಾಪಿಟಲ್ ಆಫ್ ಇಂಡಿಯಾ. ಸುಮಾರು 9 ವರ್ಷಗಳ ನಂತರ ನಡೀತಿರೋದು ಇಲ್ಲಿ ಚುನಾವಣೆ. ಸೊ ಆ ಮುಂಬೈ ಕಾರ್ಪೊರೇಷನ್ ನ ಎಲ್ಲರಿಗೂ ಗೊತ್ತಿರೋ ಹಾಗೆ ಸುಮಾರು 30 ವರ್ಷಗಳಿಂದ ಶಿವಸೇನೆ ಅದನ್ನ ಒಂಥರ ಡಾಮಿನೇಟ್ ಮಾಡಿ ಅಧಿಕಾರದಲ್ಲಿತ್ತು. ಸೊ ಮೊದಲನೇ ಬಾರಿಗೆ ಈಗ ನಾವು ಅಧಿಕಾರ ಪಡೆಯೋದತ್ತ ಸಾಕ್ತಾ ಇದೀವಿ, ಅದ್ರಲ್ಲಿ ಯಶಸ್ವಿ ಆಗಿದೀವಿ ಅಂತಾನೆ ಹೇಳ್ಬೋದು ನಾನು. ಯಾಕಂತಂದ್ರೆ ಇದುವರೆಗೂ 227ರಲ್ಲಿ 166 ಕ್ಷೇತ್ರದ ರಿಸಲ್ಟ್ಸ್ ಲೀಡಿಂಗು ಎಲ್ಲ ಬರ್ತಾ ಇದೆ. 168 ನಿಮ್ ಚಾನಲ್ ನೋಡ್ತಾ ಇದ್ದೀನಿ ನಾನು. ಸೊ 85ರಲ್ಲಿ ನಾವು ಮುನ್ನಡೆ ಕಾಯ್ಕೊಂಡಿದೀವಿ. ಸೊ ಈ ಟ್ರೆಂಡ್ ನ ನೋಡಿದ್ರೆ ನಾವು ಈಸಿಲಿ 120, 130 ಅಂತೂ ಆರಾಮ್ಸೆ ಕ್ರಾಸ್ ಮಾಡ್ತೀವಿ ಅನ್ನೋ ಆತ್ಮವಿಶ್ವಾಸ ಅಂತೂ ಖಂಡಿತವಾಗೂ ಇದೆ. ಅದು ನಮ್ಮ ಬಿಜೆಪಿ ನೇತೃತ್ವದ ಸರ್ಕಾರ, ಬ್ಯಾಕ್ ಟು ಬ್ಯಾಕ್ ಸರ್ಕಾರ, ಯಾವ ಫಡ್ನವೀಸ್ ಅವರ ನೇತೃತ್ವದಲ್ಲಿ ಈಗ ನಡೀತಿರೋ ಸರ್ಕಾರ ಆಗ್ಬೋದು, ಅಥವಾ ಪ್ರೀವಿಯಸ್ ಏಕನಾಥ್ ಶಿಂದೆ ಅವರ ಸರ್ಕಾರ ಆಗ್ಬೋದು, ಅಲಯನ್ಸ್ ಗವರ್ನಮೆಂಟ್. ಸೊ ನಾವು ಕೊಟ್ಟಂತ ಒಂದಷ್ಟು ಅಭಿವೃದ್ಧಿ ಯೋಜನೆಗಳು, ಒಂದು ಮಾಸ್ಟರ್ ಪ್ಲಾನ್ ಆಗ್ಬೋದು. ಈಗ ನೀವು ಹೋಗಿ ನೋಡ್ರೆ ಗೊತ್ತಾಗುತ್ತೆ ಮುಂಬೈ ಯಾವ ರೀತಿಯಾದಂತ ಹೊಸ ಹೊಸ ಡೆವಲಪ್ಮೆಂಟ್ ವರ್ಕ್ ಗಳು ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ಫಾರ್ ಎಕ್ಸಾಂಪಲ್, ನಿಮ್ಗಲ್ಲಿ ಒಂದು ಅಂಡರ್ ಸಿ ಟನಲ್ ಮಾಡಿರೋದಾಗ್ಬೋದು, ಅಥವಾ ಏನ್ ಹೇಳ್ತಾರೆ ಅದಕ್ಕೆ ಸಿ ಲಿಂಕ್ ಗಳು ಮಾಡಿರೋದಾಗ್ಬೋದು. ಈ ತರ ಬಹಳಷ್ಟು ವರ್ಲಿ ಸಿ ಫ್ರಂಟ್ ಆಗ್ಬೋದು. ಸೊ ಈ ತರ ಬಹಳಷ್ಟು ಡೆವಲಪ್ಮೆಂಟ್ ಗಳು ಕಣ್ಣು ಕಾಣಿಸ್ತಾ ಇದಾವೆ ಕಣ್ಣು ಮುಂದೆ. ಸೊ ಇದನ್ನೆಲ್ಲ ನೋಡಿದಾಗ ಓವರ್ ಆಲ್ ನಮ್ಗೆ ಆತ್ಮವಿಶ್ವಾಸ ಇತ್ತು. ಸೊ ಖಂಡಿತವಾಗ್ಲೂ ನಾವು 125ರಿಂದ 130 ಸೀಟ್ ಅಂತೂ ಗೆದ್ದು ಪಾಲಿಕೆ ಅಧಿಕಾರ ಚುಕ್ಕಾಣಿ ಹಿಡಿಯೋದಂತೂ ಶತ ಸಿದ್ಧ ಅನ್ನೋದು ನನ್ನ ಒಂದು ಅನಿಸಿಕೆ. ಮೋಹನ್ ವಿಶ್ವ ಅವರೇ, ಈಗ ಇದು ಬಿಜೆಪಿ ಮೈತ್ರಿಕೂಟದ ಗೈನ್ ಅಂತ ನೀವು ಅಂದ್ಕೋತೀರಾ, ಅಥವಾ ಈ ಕಡೆ ಠಾಕ್ರೆ ಬಣ ಏನು ಅವರ ವೀಕ್ ಪಾಯಿಂಟ್, ಅಥವಾ ಅವರ ಲಾಸ್ ನಿಂದ ನಿಮಗೆ ಪ್ಲಸ್ ಆಗ್ತಿದೆ ಅಂತ ಅನಿಸ್ತಾ ಇದೆಯಾ ಹೇಗೆ ಅಂತ, ಅಥವಾ ನಿಮ್ದೇ ಇಂಪ್ಯಾಕ್ಟ್ ಇದು ಹೇಗೆ ಅಂತ? ಅಲ್ಲ, ನಾನು ಆಗ್ಲೇ ಹೇಳ್ದಂಗೆ ಒಂದು ಅಭಿವೃದ್ಧಿ ವಿಚಾರ. ಸತತವಾಗಿ 2ನೇ ಬಾರಿ ನಾವು ಮಹಾರಾಷ್ಟ್ರದ ಅಧಿಕಾರ ಹಿಡಿದಾಗ ಯಾವ ಒಂದು ಅಭಿವೃದ್ಧಿ ಕಾರ್ಯಗಳನ್ನ ನಾವು ಕಂಟಿನ್ಯೂ ಆಗಿ ಮಾಡ್ಕೊಂಡು ಬರ್ತಾ ಇದ್ವೋ ಆ ಅಭಿವೃದ್ಧಿ ಕಾರ್ಯಗಳು ನಮ್ಮನ್ನ ಕೈ ಹಿಡಿತಾ ಇದಾವೆ. ಜೊತೆಗೆ ಶಿವಸೇನೆ, ನಿಮಗ್ ಗೊತ್ತು, ನಿಮ್ಗೆ ಯಾವ ಬಾಳಾ ಸಾಹೇಬ್ ಠಾಕ್ರೆ ಅವರು ಸ್ಥಾಪನೆ ಮಾಡಿದಂತ ಒಂದು ಹಿಂದುತ್ವದ ಒಂದು ಪಕ್ಷ ಅದು ಶಿವಸೇನೆ. ಸೊ ಅದರ ಒಂದು ಆ ಕೋರ್ ಬೇಸ್ನ ಒಂದು ತತ್ವದ ವಿರುದ್ಧವಾಗೇನೆ ಉದ್ಭವ್ ಠಾಕ್ರೆ ನಡ್ಕೊಂಡು ಕಾಂಗ್ರೆಸ್ ಆಗ್ಬೋದು ಅಥವಾ ಬೇರೆ ಪಕ್ಷಗಳ ಜೊತೆ ಅಲಯನ್ಸ್ ಹೋದಾಗ ಯಾವ ರೀತಿ ಆಯ್ತು ಅಂತ ಇಡೀ ದೇಶನೇ ನೋಡಿದೆ ಅವತ್ತು. ಸೊ ಅದರದ್ದು ಇಂಪ್ಯಾಕ್ಟ್ ಸ್ವಲ್ಪ ಇರ್ಬೋದು, ಬಟ್ ಮೇಜರ್ ಇಂಪ್ಯಾಕ್ಟ್ ನನ್ನ ಕೇಳಿದ್ರೆ ನಿಜವಾಗ್ಲೂ ಒಂದು ಆಡಳಿತದ ವೈಖರಿ ನಾವು ಕೊಟ್ಟಂತದ್ದು ಸತತವಾಗಿ 2ನೇ ಅಧಿಕಾರದಲ್ಲಿ. ಐ ಥಿಂಕ್ ಅದು ನಮ್ಮ ಕೈ ಹಿಡಿದಿರೋದಂತೂ ಖಂಡಿತವಾಗ್ಲೂ ಇದೆ. ಇನ್ನು ಇತ್ತೀಚಿನ ಹಲವಾರು ಡಿಸ್ಕಷನ್ಗಳಲ್ಲಿ ನಾನು ನೀವು ಕೂಡ ಮಾತನಾಡಿದೀವಿ. ಎಲೆಕ್ಷನ್ ರಿಸಲ್ಟ್ ಟೈಮಲ್ಲಿ ಕಾಂಗ್ರೆಸ್ ಮತ್ತದೇ ಡಬಲ್ ಡಿಜಿಟ್ಗೆ ಒದ್ದಾಡ್ತಾ ಇದೆ. ಇಲ್ಲೂ ಕೂಡ ಮತ್ತೆಲ್ಲಿ ಮನವರಿಕೆ ಮಾಡ್ಕೊಳ್ಬೇಕು ಆಸ್ ಎ ಪಾರ್ಟಿ, ನೀವು ಹೇಗೆ ನೋಡ್ತೀರಾ ಎದುರಾಳಿಗಳ ಆ ಒಂದು ನಂಬರ್ಗಳನ್ನ? NCP ಕೂಡ ಈಗ ಕೇವಲ 1ಕ್ಕೆ ಅಜಿತ್ ಪವಾರ್ ಬಣ ಈಗ ಸೀಮಿತ ಆಗ್ತಾ ಇದೆ. ಅಲ್ಲ, ಈ ಕಾಂಗ್ರೆಸ್ ಕತೆ ಏನಾಗಿದೆ ಅಂತ ಹೇಳಿದ್ರೆ, ರಾಹುಲ್ ಗಾಂಧಿ ನೇತೃತ್ವ ತಗೊಂಡ್ಮೇಲಂತೂ ಎಸ್ಪೆಷಲಿ ಒಂಥರ ಈ ಕಣ್ಣಗೆ ಬಟ್ಟೆ ಕೊಟ್ಕೊಂಡು ಕುರುಡನ್ ಕೈಲಿ ಪಕ್ಷ ಕೊಟ್ಟಂಗ್ ಆಗಿದೆ ಲಿಟ್ರಲಿ. ಸೊ ಅವರು ನಿಜವಾದ ಚುನಾವಣೆ, ನಿಜವಾದ ಸಮಸ್ಯೆಗಳನ್ನ ಬಗ್ಗೆ ಅವರು ಯಾವತ್ತೂ ಇಟ್ಕೊಂಡು ಮುಂದೆ ಚುನಾವಣೆಗೆ ಹೋಗೋದೇ ಇಲ್ಲ. ಅವ್ರೆಲ್ಲಾನು ಸುಳ್ಳುಗಳನ್ನ ಹೇಳ್ಕೊಂಡು, ನೀವೇ ರೀಸೆಂಟ್ ಆಗಿ ನೋಡಿದ್ವಿ, ವೋಟ್ ಚೋರಿ ಅಂತ ಶುರು ಮಾಡಿದ್ರು. ಕಳೆದ 1-1.5 ವರ್ಷದಿಂದ ನಡೆಸ್ತಾ ಇದ್ರೆ. ಕರ್ನಾಟಕದಲ್ಲೂ ಮಾಡಿದ್ರು, ಮಹದೇವಪುರ ಯಾವ್ದೋ ಒಂದು ಕ್ಷೇತ್ರದ ಎಕ್ಸಾಂಪಲ್ ಇಟ್ಕೊಂಡು ಮಾಡಿದ್ರು, ಆಳಂದದೇನೋ ಮಾಡಿದ್ರು. ಅದಾದ ನಂತರ ಬೇರೆ ಮಹಾರಾಷ್ಟ್ರದಲ್ಲೇ ಇಟ್ಕೊಂಡ್ರು, 2-3 ಕ್ಷೇತ್ರದ ಇಟ್ಕೊಂಡು ಅದನ್ನು ವೋಟ್ ಚೋರಿ ಅಂತ ಹೇಳಿ ದೊಡ್ಡ ಪ್ರೆಸೆಂಟೇಷನ್ ಮಾಡುವಂತ ಕೆಲಸ ಎಲ್ಲ ಮಾಡಿದ್ರು. ಏನೋ ದೊಡ್ಡದಾಗಿ ಮಾಡ್ಬಿಡ್ತೀವಿ ಅಂತ ಹೇಳ್ಬಿಟ್ಟು. ಬಟ್ ಆ ಸುಳ್ಳನ್ನ ಜನ ನಂಬಲಿಲ್ಲ. ಬಿಹಾರದಲ್ಲಂತೂ ಅವ್ರಿಗೆ ಎಷ್ಟು ಹೀನಾಯವಾಗಿ ಸೋಲಾಯ್ತು ಅಂದ್ರೆ ಅಷ್ಟು ಹೀನಾಯವಾಗಿ ಸೋಲಾಯ್ತು.
ಸೊ ಅದೇ ಸುಳ್ಳನ್ನು ಇಟ್ಕೊಂಡು ಇಲ್ಲಿ ಮತ್ತೆ ಮುಂಬೈಗೂ ಬಂದ್ರು. ಇವತ್ತು ಮುಂಬೈ ಜನನು ಅಷ್ಟೇ, ತಿರ್ಗಾ ಮಹಾರಾಷ್ಟ್ರದ ಬೇರೆ ಬೇರೆ ಪಾಲಿಕೆ ಜನ, ನಾಗ್ಪುರ ಆಗ್ಬೋದು, ನಾನು ನೋಡ್ತಾ ಇದ್ದೆ ನಿಮ್ ಚಾನಲ್ ಅಲ್ಲಿ 40ರಲ್ಲಿ ನಾವು ಲೀಡಿಂಗ್ ಅಲ್ಲಿ ಇದೀವಿ. ಈಗ ಪೂನಾದಲ್ಲೂ ಅಷ್ಟೇ 50+ ಲೀಡಿಂಗ್ ಅಲ್ಲಿ ಇದೀವಿ ನಾವು. ಸೊ ಈ ರೀತಿಯಾಗಿ ಮಹಾರಾಷ್ಟ್ರದ ಬೇರೆ ಬೇರೆ ಪಾಲಿಕೆಗಳಲ್ಲಿ ನಾವು ಲೀಡಿಂಗ್ ಅಲ್ಲಿ ಇದೀವಿ. ಸೊ ಕಾಂಗ್ರೆಸ್ ಹೌದು ಈ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಹೇಳೋಂತ ಸುಳ್ಳುಗಳನ್ನ ನಿಲ್ಲಿಸ್ಬೇಕು. ಸೊ ಈ ಸುಳ್ಳುಗಳನ್ನ ಹೇಳ್ತಾ ಹೋದ್ರೆ ಜನ ಅವರ ಕೈ ಹಿಡಿಯೋದಿಲ್ಲ. ಸೊ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಬಹುಶಃ ಇದು ಮೋಸ್ಟ್ಲಿ 96ನೇ 97ನೇ ಸೋಲ್ ಅನ್ಸುತ್ತೆ. ಸೊ ಅತಿ ಶೀಘ್ರದಲ್ಲೇ ಸೆಂಚುರಿ ಮುಟ್ತಾರೆ ಅವರು, ಇನ್ನೊಂದು ವರ್ಷ 2 ವರ್ಷದಲ್ಲಿ ಬರುವಂತ ಈ ತಮಿಳುನಾಡು ಪಶ್ಚಿಮ ಬಂಗಾಳ ಚುನಾವಣೆ ಎಲ್ಲ ನೋಡಿದ್ರೆ. ಸೊ ಆದ್ರಿಂದ ಕಾಂಗ್ರೆಸ್ ಇಲ್ಲೂ ಅಷ್ಟೇ 2 ಅಂಕಿ ಈಗ ಟಚ್ ಆಗಿದೆ ಅಂತ ನಾನು ನಿಮ್ ಚಾನಲ್ ನೋಡಿದೆ. ಸೊ ಮೋಹನ್ ವಿಶ್ವ ಅವರೇ, ಹಾಗೆ ಸಂಪರ್ಕದಲ್ಲಿರಿ. ಒಂದು ಅಪ್ಡೇಟ್ ಅನ್ನ ಕೊಟ್ಬಿಡ್ತೀನಿ. ಈಗ ಮಹಾಯುತಿ ಮೇಲುಗೈಯನ್ನ ಸಾಧಿಸ್ತಾ ಇದೆ. ಈಗ 85 ಸ್ಥಾನಗಳಲ್ಲಿ ಬಿಜೆಪಿ, ಶಿವಸೇನೆ, ಶಿಂದೆ ಬಣ ಈಗ ಲೀಡ್ ಅನ್ನ ಪಡ್ಕೋತಾ ಇರೋದು. ಕಾಂಗ್ರೆಸ್ ಬಿಟ್ಟು ಸ್ಪರ್ಧಿಸಿದಂತಹ ಉದ್ಧವ್ ಠಾಕ್ರೆಗೆ ಎಷ್ಟು ಬಲ ಅಂತ ನೋಡ್ತಾ ಹೋದ್ರೆ 67 ಸ್ಥಾನಗಳಲ್ಲಿ ಮುನ್ನಡೆ. ಆದರೆ ಬಿಜೆಪಿ ಮೈತ್ರಿಕೂಟ 85 ಸ್ಥಾನಗಳಲ್ಲಿ ಮುನ್ನಡೆ ಸಾಧಿಸೋ ಮೂಲಕ ಮುಂದೆ ಸಾಗ್ತಾ ಇದೆ. ಆದರೆ ಅಜಿತ್ ಪವಾರ್ ಎನ್ಸಿಪಿ ಪಕ್ಷಕ್ಕೆ ಒಂದೇ ಸ್ಥಾನದಲ್ಲಿ ಮುನ್ನಡೆ ಲಭ್ಯ ಆಗಿರೋದು. ಈ ಮೂಲಕ ಮಹಾಯುತಿ ಸಮೀಕ್ಷೆಯನ್ನ ನಿಜವಾಗಿಸುವಂತಹ ಲಕ್ಷಣಗಳು ಕಂಡು ಬರ್ತಾ ಇದೆ, ಮೇಲುಗೈ ಸಾಧಿಸ್ತಾ ಇದೆ. 85 ಸ್ಥಾನಗಳಲ್ಲಿ ಬಿಜೆಪಿ ಮತ್ತು ಶಿಂದೆ ಶಿವಸೇನೆ ಬಣ ಮಹಾಯುತಿ ಒಕ್ಕೂಟ ಏನಿದೆ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. 85 ಸ್ಥಾನ, 114 ಮ್ಯಾಜಿಕ್ ನಂಬರ್. ಆ ಮ್ಯಾಜಿಕ್ ನಂಬರ್ ಅನ್ನ ತಲುಪೋದ್ರಲ್ಲಿ ಯಶಸ್ಸನ್ನ ಸಾಧಿಸುತ್ತಾ ಮಹಾಯುತಿ, ಇತಿಹಾಸವನ್ನ ರಚಿಸುತ್ತಾ ಬಿಜೆಪಿ ಈ ಬಾರಿ ಶ್ರೀಮಂತ ಪಾಲಿಕೆಯ ಗದ್ದುಗೆ ಏರೋದು ಬಿಜೆಪಿನ. ಕೊನೆ ಕ್ಷಣದ ಆಟ ಏನಾದರೂ ಇದೆಯಾ? ಬದಲಾಗತ್ತಾ? ಕುತೂಹಲ ಇದೆ. ಮುಂಬೈ ಮಹಾಯುದ್ಧದಲ್ಲಿ ಮಹಾಯುತಿ ಮುಂದೆ ಸಾಗ್ತಾ ಇದೆ. 85 ಸ್ಥಾನಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. 67 ಸ್ಥಾನಗಳಲ್ಲಿ ಹಿಂದೆ ಇದೆ. ಠಾಕ್ರೆ ಬ್ರದರ್ಸ್ ಒಟ್ಟಾಗಿದ್ದಾರೆ. 20 ವರ್ಷ ಆದ್ಮೇಲೆ ರಾಜ್ ಠಾಕ್ರೆ, ಉದ್ಧವ್ ಠಾಕ್ರೆ ಒಂದಾಗಿ ಈ ಬಾರಿಯ ಗದ್ದುಗೆನ ಮತ್ತೆ ಏರಬೇಕು ಇರುವಂತಹ ಒಂದು ಪಣ ತಟ್ಕೊಂಡು ಮುಂದೆ ಸಾಗ್ತಿರೋದು. ಆದರೆ ಸದ್ಯಕ್ಕೆ ಅಂಕಿ ಸಂಖ್ಯೆಗಳನ್ನ ಗಮನಿಸ್ತಾ ಹೋದಾಗ 85ರಲ್ಲಿ ಮುನ್ನಡೆ ಕಾಯ್ದುಕೊಂಡಿರೋದು ಬಿಜೆಪಿ ಮೈತ್ರಿಕೂಟ ಮಹಾಯುತಿ. UBT ಅಂದ್ರೆ ಠಾಕ್ರೆ ಬ್ರದರ್ಸ್ ಕೂಟ 67ರಲ್ಲಿ, ಕಾಂಗ್ರೆಸ್ 10,